Hello everyone, welcome back to another vlog. ಜರ್ನಿ ಸ್ವಲ್ಪ ಜಾಸ್ತಿಯಾಗಿ ಸ್ವಲ್ಪ ಹುಷಾರಿರಲಿಲ್ಲ, ಸೊ ಈ ವ್ಲಾಗ್ ಬರೋದು ಒಂದು 2 ದಿನ ತಡ ಆಯಿತು. ನನ್ನ ಹಿಂದಿನ ವ್ಲಾಗಲ್ಲಿ ನಾವು ಊರಿಂದ ಬಂದು ವಾಪಸ್ ಮನೆ ಸೇರಿದ್ದುವರೆಗೂ ತೋರಿಸಿದ್ದೆ. ಅದಾದಮೇಲೆ ನಾವು ಹೇಗೆ ಅನ್ಪ್ಯಾಕ್ ಮಾಡಿದ್ವಿ, ಹೇಗೆ ನಮ್ಮ ರುಟೀನ್ ಲೈಫ್ಗೆ ವಾಪಸ್ ಬರ್ತಾ ಇದ್ದೀವಿ ಅನ್ನೋದನ್ನು ಈ ವ್ಲಾಗಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಸೊ ನಾವು ಊರಿಂದ ಬಂದಿದ್ದ ತಕ್ಷಣವೇ ಕಾರ್ತಿಕ್ ನಮ್ಮ ಲಗೇಜ್ನೆಲ್ಲ ಅನ್ಪ್ಯಾಕ್ ಮಾಡ್ತಾ ಇದ್ದಾರೆ. 2 ಕಡೆ ಸಪ್ರೇಟ್ ಮಾಡ್ತಾ ಇದ್ದಾರೆ. ಒಂದು ಕಡೆ ಒಗೆಯೋ ಬಟ್ಟೆ ಹಾಕೋ ಬ್ಯಾಗ್, ಇನ್ನೊಂದು ಕಡೆ ಒಂದು ಸ್ಟೂಲ್ ಇಟ್ಕೊಂಡು ಆಲ್ರೆಡಿ ವಾಶ್ ಆಗಿರೋದು ಕ್ಲೀನ್ ಕ್ಲೋತ್ಸ್ನ ಒಂದು ಕಡೆ ಇಡ್ತಾ ಇದ್ದಾರೆ. ಹಾಗೆ ವಾಶ್ಗೆ ಹಾಕಬೇಕಾಗಿರೋದನ್ನು ಎಡಗಡೆಗಿರೋ ಒಗೆಯೋ ಬ್ಯಾಸ್ಕೆಟಲ್ಲಿ ಹಾಕ್ತಾ ಇದ್ದಾರೆ. ಈ ಥರ ಕ್ಯೂಟಾಗಿರೋ ಒಗೆಯೋ ಬಟ್ಟೆ ಹಾಕೋ ಬ್ಯಾಸ್ಕೆಟ್ಸ್ ನಿಮಗೆ ಆನ್ಲೈನಲ್ಲಿ ತುಂಬ ಕಡಿಮೆ ಪ್ರೈಸಿಗೆ ಸಿಗುತ್ತೆ. ಅದರ ಆನ್ಲೈನ್ ಲಿಂಕ್ಸ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಹಾಗೆ ಕಮೆಂಟ್ ಸೆಕ್ಷನಲ್ಲಿ ಕೂಡ ಹಾಕಿರ್ತೀನಿ. ನಿಮಗೆ ಬೇಕಂದರೆ ನೀವು ಪರ್ಚೇಸ್ ಮಾಡ್ಬೋದು. ಮನೆಯಲ್ಲಿ ಈ ಥರದ್ದೊಂದು ಬ್ಯಾಸ್ಕೆಟ್ ಇದ್ದರೆ ತುಂಬಾ ಹೆಲ್ಪ್ ಆಗುತ್ತೆ. ಎಸ್ಪೆಷಲಿ ನಿಮ್ಮ ಮನೆಗೆ ಮಕ್ಕಳೆಲ್ಲ ಇದ್ದರೆ ಬಂದು ಯೂನಿಫಾರ್ಮು ಅದು ಇದು ಎಲ್ಲ ಅಲ್ಲಂದ್ರಲ್ಲೇ ಬಿಸಾಕಿರ್ತಾರೆ. ಸೊ ಈ ಥರ ಒಂದು ಬ್ಯಾಸ್ಕೆಟ್ ಇದ್ದರೆ ಅವರು ಕೂಡ ನೀಟಾಗಿ ಇದ್ರೊಳಗೆ ಹಾಕಿಟ್ಟಿರ್ತಾರೆ. ನೀವು ವಾಷಿಂಗ್ ಹಾಕುವಾಗ ಇದರಿಂದ ತೆಗೆದು ವಾಷಿಂಗ್ ಮಿಷಿನ್ಗೆ ಹಾಕ್ಬೋದು, ಇಲ್ಲ ನೀವು ಕೈಯಲ್ಲೇ ಒಗೆಯೋದಾದರೆ ಅದರಿಂದ ತೆಗೆದು ಒಗಿಬೋದು. ನೀಟಾಗೂ ಕಾಣುತ್ತೆ. ಬ್ಯಾಸ್ಕೆಟ್ ಜಿಪ್ಪರ್ ಇರೋದ್ರಿಂದ ಕ್ಲೋಸ್ ಮಾಡಿಟ್ರೆ ಸ್ಮೆಲ್ ಕೂಡ ಹೊರಗೇನು ಹೋಗೋದಿಲ್ಲ. ಹಾಗೆಯೇ ಯಾವುದಾದ್ರೂ ಒಂದು ಕಾರ್ನರಲ್ಲಿಟ್ಟರೆ ತುಂಬ ಡೆಕೋರೇಟಿವ್ ಆಗಿ ಕೂಡ ಕಾಣುತ್ತೆ. ಅನ್ಪ್ಯಾಕ್ ಎಲ್ಲ ಮಾಡಿದ್ದಾದಮೇಲೆ ಒಗೆಯೋಕೆ ಹಾಕಿರೋ ಬಟ್ಟೆಗಳನ್ನೆಲ್ಲ ಕಾರ್ತಿಕ್ ವಾಷಿಂಗ್ ಮಿಷಿನ್ಗೆ ಹಾಕ್ತಾರೆ. ನಾನು ವಾಶ್ ಆಗಿರೋ ಕ್ಲೀನ್ ಕ್ಲೋತ್ಸ್ನ ವಾರ್ಡ್ರೋಬಲ್ಲಿ ಜೋಡಿಸಿಡ್ತೀನಿ. ಸೊ ಈಗ ಲಗೇಜ್ ಅನ್ಪ್ಯಾಕ್ ಮಾಡಿದ್ದ ಲಗೇಜ್ನ ನಾವು ವಾಪಸ್ ಅಟ್ಟಕ್ಕೆ ಸೇರಿಸ್ತಾ ಇದ್ದೀವಿ. ನೆಕ್ಸ್ಟ್ ನಾವು ಟ್ರಿಪ್ ಹೋದಾಗ ಅಥವಾ ಊರಿಗೆ ಹೋದಾಗ ಇಲ್ಲಿಂದ ಲಗೇಜ್ ಯಾವ ಸೈಜ್ದು ಬೇಕೋ ಅದು ತೊಗೊಂಡು ಮತ್ತೆ ಪ್ಯಾಕಿಂಗ್ ಮಾಡ್ಕೋತೀವಿ. ಈ ರೀತಿಯಾಗಿ ಎಲ್ಲನೂ ಆರ್ಗನೈಸ್ಡ್ ಆಗಿರುತ್ತೆ. ನಾವು ಊರಿಂದ ಬಂದಿದ್ದ ದಿನಾನೇ ಸಂಜೆ ಒಂದು ರಿಸೆಪ್ಷನ್ ಅಟೆಂಡ್ ಮಾಡೋದಿತ್ತು, ನಮ್ಮ ನೇಬರ್ ಮಗಳದು. ಸೊ ರೆಡಿ ಆಗ್ತಾ ಇದ್ದೀವಿ. ತುಂಬಾ ಟಯರ್ಡ್ ಆಗಿತ್ತು, ಆದಷ್ಟು ಬೇಗ ಹೋಗಿ ರಿಸೆಪ್ಷನ್ ಮುಗಿಸ್ಕೊಂಡು ಬರೋಣ ಅಂತ ರೆಡಿ ಆಗ್ತಿದ್ದೀವಿ. ನಿಮಗೆ ಕಂಪ್ಲೀಟ್ ಮೇಕಪ್ ಲುಕ್ದು ವೀಡಿಯೋ ಮಾಡೋಕ್ಕಾಗಲಿಲ್ಲ, ಬಟ್ ನೆಕ್ಸ್ಟ್ ಡೇ ಮುಹೂರ್ತಕ್ಕೆ ಹೋಗುವಾಗ ನಾನು ವೀಡಿಯೋ ಮಾಡಿದ್ದೀನಿ. ಸೊ ಅದನ್ನು ತೋರಿಸ್ತೀನಿ. ಮೇಕಪ್ಪು ಸೇಮ್ ಮೇಕಪ್ನೇ ನಾನು 2 ಟೈಮು ಮಾಡಿದ್ದು. ಸೊ ಒಂದು ನೋಡಿದ್ರೆ ನಿಮಗೆ 2ದು ಐಡಿಯಾ ಸಿಗುತ್ತೆ. ನಾನು ಈ ಸಿಲ್ಕ್ ಸ್ಯಾರಿ ಉಟ್ಕೊಂಡಿದ್ದೀನಿ. ಇದು ಕಾಂಚೀಪುರಂ ಸಿಲ್ಕ್ ಸ್ಯಾರಿ, ಅಲ್ಲೇ ಹೋಗಿ ತೊಗೊಂಡಿದ್ದು. ಇದು ಸೀರೆನೂ ಸ್ವಲ್ಪ ಗ್ರ್ಯಾಂಡ್ ಇರೋದ್ರಿಂದ ನಾನು ಯಾವುದೇ ಗ್ರ್ಯಾಂಡ್ ಜ್ಯುವೆಲ್ರಿ ಹಾಕ್ಕೊಂಡಿಲ್ಲ, ಸಿಂಪಲ್ ಆಗೇ ಇರಲಿ ಅಂತ. ನಿಮಗೆ ನಾನು ಸಿಂಪಲ್ ಮೇಕಪ್ ಲುಕ್ ಹಾಗೆ ನನ್ನ ರೇಷ್ಮೆ ಸೀರೆ ಇಷ್ಟ ಆಗಿದ್ರೆ ಕಮೆಂಟ್ಸಲ್ಲಿ ಹೇಳಿ. ಇದು ನಮ್ಮ ಮದುವೆ ಆದ ತಕ್ಷಣ ನಮ್ಮ ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಇತ್ತು, ಅವಾಗ ಉಟ್ಕೊಳ್ಳೋಕ್ಕೆ ಅಂತ ನಂಗೆ ಅತ್ತೆ ಕೊಡಿಸಿದ ಸೀರೆ. ಇವತ್ತಂತೂ ನಂಗೆ ಮದುವೆ ಮನೇಲಿ ತುಂಬ ಜನ ಕಾಂಪ್ಲಿಮೆಂಟ್ಸ್ ಕೊಟ್ಟರು, ನಿಮ್ಮ ಸೀರೆ ತುಂಬ ಚೆನ್ನಾಗಿದೆ ಅಂತ. ಸೊ ನಾನು ಕೂಡ ರೆಡಿಯಾಗಿದ್ದಾಯಿತು, ಕಾರ್ತಿಕ್ ಕೂಡ ರೆಡಿಯಾಗಿದ್ದಾರೆ. ಈಗ ಹೊರಡ್ತಾ ಇದ್ದೀವಿ ನಾವು ರಿಸೆಪ್ಷನ್ಗೆ. ಈಗ ಮದುವೆ ಮನೆ ಡೆಕೋರೇಷನ್ ತೋರಿಸ್ತಾ ಇದ್ದೀನಿ ನಿಮಗೆ. ಇಲ್ಲಿ ತಮಿಳ್ನಾಡಲ್ಲಿ ಎಸ್ಪೆಷಲಿ ನಾವು ಇರೋ ಊರಲ್ಲಿ ಕಲ್ಯಾಣ ಮಂಟಪಗಳೆಲ್ಲ ಒಂದು ಕಡೆ ಮದುವೆ ಹಾಲು, ಇನ್ನೊಂದು ಕಡೆ ಡೈನಿಂಗ್ ಹಾಲ್, 2 ಸಪ್ರೇಟ್ ಇರುತ್ತೆ. ಕರ್ನಾಟಕದಲ್ಲಿದ್ದ ಹಾಗೆ ಮೇಲೆ ವೆಡ್ಡಿಂಗ್ ಹಾಲ್, ಕೆಳಗಡೆ ಡೈನಿಂಗ್ ಹಾಲ್ ಇರೋದು ಸ್ವಲ್ಪ ಅಪರೂಪ. ಇಲ್ಲಿ ಈ ರೀತಿ ಎಂಟ್ರೆನ್ಸಲ್ಲಿ ರಾಧಾಕೃಷ್ಣ ಸ್ಟ್ಯಾಚ್ಯೂ ಇತ್ತು. ಹಾಗೆ ಇಲ್ಲೆಲ್ಲ ಫ್ರೂಟ್ಸ್ ಮತ್ತು ಸ್ವೀಟ್ಸ್ ಎಲ್ಲ ಇಟ್ಕೊಂಡು ಲೇಡೀಸ್ ನಿಂತಿದ್ರು ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೆ ಬಂದವ್ರಿಗೆಲ್ಲ. ತುಂಬ ಟ್ರೆಡಿಷನ್ಸ್ ಎಲ್ಲ ಡಿಫ್ರೆಂಟಾಗಿದೆ ಇಲ್ಲಿ. ಹಾಗೆ ಸ್ಟೇಜ್ ಡೆಕೋರೇಷನ್ ಕೂಡ ಫುಲ್ ಗೋಲ್ಡನ್ ಮತ್ತು ಫ್ಲವರ್ಸ್ ಯೂಸ್ ಮಾಡಿದ್ರು. ತುಂಬಾ ಚೆನ್ನಾಗಿತ್ತು, ಗ್ರ್ಯಾಂಡ್ ಲುಕ್ ಕೊಡ್ತಾ ಇತ್ತು. ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ನಿಮಗೆ. ಮದುವೆ ಗಂಡು ಹೆಣ್ಣನ್ನು ಕೂಡ ತೋರಿಸ್ತಾ ಇದ್ದೀನಿ. ಇಬ್ಬರು ತುಂಬ ಚೆನ್ನಾಗಿ ಕಾಣ್ತಾ ಇದ್ರು. ನಾವು ಕೂಡ ಹೋಗಿ ಸ್ಟೇಜ್ ಮೇಲೆ ಅವರಿಬ್ರಿಗೂ ವಿಶ್ ಮಾಡಿ ಅದಾದಮೇಲೆ ನಾವು ಊಟಕ್ಕೆ ಹೋದ್ವಿ. ನಿಮಗೆ ತಮಿಳ್ನಾಡಲ್ಲಿ ಯಾರಾದರೂ ರಿಲೇಟಿವ್ಸ್ ಇದ್ದರೆ ಅಥವಾ ತಮಿಳ್ನಾಡಿಗೆ ಯಾವಾಗಾದರೂ ವಿಸಿಟ್ ಮಾಡಿದರೆ ನಿಮ್ಗೆ ಆಲ್ರೆಡಿ ಗೊತ್ತಿರ್ಬೋದು, ನೈಟ್ ಟೈಮ್ ಇಲ್ಲಿ ಯಾರೂ ಊಟ ಮಾಡೋದಿಲ್ಲ, ತಿಂಡಿ ತಿಂತಾರೆ, ಲೈಕ್ ಇಡ್ಲಿ ದೋಸೆ ಎಲ್ಲ. ಸೊ ನೈಟ್ ರಿಸೆಪ್ಷನ್ಗೂ ಕೂಡ ಇಡ್ಲಿ, ಪುಲಾವ್, ದೋಸೆ ಮತ್ತು ಸ್ವೀಟ್ಸ್ ಇತ್ತು, ಮೊಸರನ್ನ ಇತ್ತು, ಹಾಗೆ ಉತ್ತಪ್ಪಂ ಇತ್ತು, ಆಲೂ ಲಾಲಿಪಾಪ್ ಇತ್ತು, ಮೊಸರನ್ನ ಇತ್ತು, ಹಾಗೆ 2-3 ಥರ ಚಟ್ನಿ ಮತ್ತು ಮಜ್ಜಿಗೆ ಮೆಣಸಿನ್ಕಾಯಿ, 2 ಥರ ಸಾಂಬಾರು ಎಲ್ಲನೂ ಚೆನ್ನಾಗಿತ್ತು. ಮೊಸರು ಬಜ್ಜಿ ಕೂಡ ಇತ್ತು ಪಲಾವ್ಗೆ. ಊಟ ಎಲ್ಲ ತುಂಬ ಚೆನ್ನಾಗಿತ್ತು. ಅದಾದಮೇಲೆ ನಾವು ಐಸ್ ಕ್ರೀಮ್ ತಿಂದ್ವಿ. ಐಸ್ ಕ್ರೀಮ್ ಕೂಡ ತುಂಬ ಟೇಸ್ಟಿಯಾಗಿತ್ತು. ಅದಾದಮೇಲೆ ಪಾನ್ ಬೀಡ ಕೂಡ ಸರ್ವ್ ಮಾಡ್ತಾಯಿದ್ರು, ಅದು ಕೂಡ ತುಂಬ ಟೇಸ್ಟಿ ಇತ್ತು. ಅದನ್ನು ತಿಂದು ನಾವು ಮನೆಗೆ ಹೋದ್ವಿ.
ಮನೆಗೆ ಹೋಗಿ ತುಂಬ ಟಯರ್ಡ್ ಆಗಿದ್ದರಿಂದ ಮಲಗಿಬಿಟ್ವಿ. ನೆಕ್ಸ್ಟ್ ಡೇ ಬೆಳಗ್ಗೆ 6 ಗಂಟೆಗೆ ಮುಹೂರ್ತ ಇತ್ತು. ಸೊ ಜಲ್ದಿ ಮಲಗಿ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ರೆಡಿ ಆಗ್ತಾ ಇದ್ದೀನಿ. ನಿದ್ದೆಗಣ್ಣು ನೀವು ನೋಡ್ತಾ ಇರ್ಬೋದು, ಅದರಲ್ಲೇ ರೆಡಿ ಆಗ್ತಾ ಇದ್ದೀನಿ. ನಾನು ಪ್ರೈಮರ್ ಹಚ್ತಾ ಇದ್ದೀನಿ, ಕಲರ್ ಬಾರ್ ಪ್ರೈಮರ್. ನಿಮ್ಗೆ ಆಲ್ರೆಡಿ ತೋರಿಸಿದ್ದೀನಿ ನಾನೆಲ್ಲ ಮೇಕಪ್ ವ್ಲಾಗ್ಸಲ್ಲೂ ನಾನು ಇದೇ ಪ್ರೈಮರ್ನ ಯೂಸ್ ಮಾಡೋದು. ನಾನು ಈ ವಿಡಿಯೋದಲ್ಲಿ ಯೂಸ್ ಮಾಡಿರೋ ಎಲ್ಲ ಮೇಕಪ್ ಪ್ರಾಡಕ್ಟ್ಸ್ದು ಲಿಂಕ್ಸ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತು ಕಮೆಂಟ್ ಸೆಕ್ಷನಲ್ಲಿ ಹಾಕಿರ್ತೀನಿ. ನೀವು ಅಲ್ಲಿಂದ ಇಂಟ್ರೆಸ್ಟ್ ಇದ್ದರೆ ಪರ್ಚೇಸ್ ಮಾಡ್ಬೋದು. ನಾನು ಯಾವಾಗಲೂ ಹೇಳ್ದ ಹಾಗೆ ಮೇಕಪ್ ಮಾಡೋಕ್ಕೂ ಮುಂಚೆ ಪ್ರೈಮರ್ನ ಕ್ಲೀನಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗೋ ಥರ ಹಚ್ಚೋದು ತುಂಬ ಇಂಪಾರ್ಟೆಂಟ್. ಆವಾಗ ನಮ್ಮ ಮುಖ ಕಂಪ್ಲೀಟಾಗಿ ಈವನ್ ಆಗುತ್ತೆ, ಫೌಂಡೇಶನ್ ಎಲ್ಲ ಚೆನ್ನಾಗಿ ಕೂರುತ್ತೆ. ಸೊ ನಾನೀಗ ನೆಕ್ಸ್ಟ್ ಕನ್ಸೀಲರ್ ಹಚ್ತಾ ಇದ್ದೀನಿ ಕಣ್ಣು ಕೆಳಗೆ. ಸೊ ಆದಷ್ಟು ಲೈಟಾಗೆ ಹಚ್ತೀನಿ ನಾನು, ಮೇಕಪ್ ತುಂಬ ಬಿಳಿ ಬಿಳಿ ಕಾಣಬಾರ್ದು ಮುಖ ಅಂತ. ಸೊ ಚೆನ್ನಾಗಿ ಬ್ಲೆಂಡ್ ಮಾಡಿದ್ರೆ ನಿಮ್ಮ ಸ್ಕಿನ್ ಥರನೇ ಕಾಣುತ್ತೆ ನಾವೇನೇ ಮೇಕಪ್ ಅಪ್ಲೈ ಮಾಡಿದ್ರು. ಸೊ ನಾನು ಸ್ವಲ್ಪ ಅಪ್ಲೈ ಮಾಡಿ ಈಗ ಬ್ಲೆಂಡ್ ಔಟ್ ಮಾಡ್ತಾ ಇದ್ದೀನಿ. ನೋಡಿ ಆದಷ್ಟು ಬ್ಲೆಂಡ್ ಆಗಿದೆ. ಈಗ ನೆಕ್ಸ್ಟ್ ನಾನು ಲಿಪ್ ಬಾಮ್ ಹಚ್ತಾ ಇದ್ದೀನಿ ತುಟಿಗೆ, ಮಾಯಿಶ್ಚರೈಸ್ ಆಗಲಿ ಅಂತ. ನಿಮ್ಮ ಹತ್ರ ಲಿಪ್ ಬಾಮ್ ಇಲ್ಲ ಅಂದರೆ ವ್ಯಾಸ್ಲಿನ್ ಕೂಡ ಯೂಸ್ ಮಾಡ್ಬೋದು. ನಾವು ಫಸ್ಟ್ಗೆ ಲಿಪ್ ಬಾಮ್ ಹಚ್ಚಿ ಬೇರೆಲ್ಲ ಮೇಕಪ್ ಮಾಡೋ ಅಷ್ಟೊತ್ತಿಗೆ ಲಿಪ್ ಚೆನ್ನಾಗಿ ಮಾಯಿಶ್ಚರೈಸ್ ಆಗಿರುತ್ತೆ. ಆಮೇಲೆ ಲಿಪ್ಸ್ಟಿಕ್ ಹಚ್ಚಿದ್ರೆ ತುಟಿ ಬೇಗ ಡ್ರೈ ಔಟ್ ಆಗೋದಿಲ್ಲ, ತುಂಬ ಹೊತ್ತು ಮಾಯಿಶ್ಚರೈಸ್ಡ್ ಆಗೇ ಇರುತ್ತೆ. ಈಗ ನಾನು ಸ್ವಲ್ಪ ಡಾರ್ಕ್ ಶೇಡ್ ಫೌಂಡೇಶನ್ ಸ್ಟಿಕ್ನ ನಾನು ಫೌಂಡೇಶನ್ ಆಗಿ ಹಚ್ತಾ ಇದ್ದೀನಿ. ಮೂಗಿನ ಮೇಲೆ ಹಾಗೆ ಹಣೆ ಮೇಲೆ ಎಲ್ಲ ಸ್ವಲ್ಪ ನಾನು ಸೆಂಟರ್ ಪಾರ್ಟಲ್ಲಿ ಜಾಸ್ತಿ ಹಚ್ತಿದ್ದೀನಿ. ಹಾಗೆ ಬೇರೆ ಪಾರ್ಟ್ಸಲ್ಲಿ ಸ್ವಲ್ಪನೇ ಹಚ್ಚಿ ಕೈಯಿಂದಾನೆ ಬ್ಲೆಂಡ್ ಔಟ್ ಮಾಡ್ತಾ ಇದ್ದೀನಿ. ನಾನು ಇನ್ನೊಂದು ಯಾವುದಾದ್ರೂ ವಿಡಿಯೋದಲ್ಲಿ ಬ್ಯೂಟಿ ಬ್ಲೆಂಡರ್ ಅಂದರೆ ಸ್ಪಾಂಜ್ ಯೂಸ್ ಮಾಡಿ ಹೇಗೆ ಫೌಂಡೇಶನ್ನ ಎಲ್ಲ ಕಡೆ ಹಚ್ಚೋದು ಈವನ್ ಆಗಿ ಅಂತ ತೋರಿಸ್ಕೊಡ್ತೀನಿ. ಇದು ನಾನು ಸಿಂಪಲ್ಲಾಗಿ ಲೈಟ್ ಕವರೇಜ್ ಮೇಕಪ್ ಮಾಡ್ತಿರೋದ್ರಿಂದ ನಾನು ಕೈಯಲ್ಲೇ ಬ್ಲೆಂಡ್ ಮಾಡ್ತಿದ್ದೀನಿ. ನಿಮಗೆ ಫುಲ್ ಕವರೇಜ್ ಪಿಂಪಲ್ ಮಾರ್ಕ್ಸ್ ಎಲ್ಲ ಕಂಪ್ಲೀಟಾಗಿ ಹೋಗೋ ಥರ ಮೇಕಪ್ ಮಾಡಬೇಕಂದ್ರೆ ನೀವು ಸ್ಪಾಂಜ್, ಬ್ಯೂಟಿ ಸ್ಪಾಂಜ್ ಅಂತಾರಲ್ಲ, ಅದರಿಂದ ನೀವು ಮೇಕಪ್ ಫೌಂಡೇಶನ್ನ ಬ್ಲೆಂಡ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಕವರೇಜ್ ಸಿಗುತ್ತೆ. ಸೊ ನಾನು ಫೌಂಡೇಶನ್ನೆಲ್ಲ ಚೆನ್ನಾಗಿ ಕೈಯಿಂದ ಸ್ಪ್ರೆಡ್ ಮಾಡಿ ಆದಮೇಲೆ ಕಾಂಪ್ಯಾಕ್ಟ್ ಪೌಡರಿಂದ ನಾನು ಎಲ್ಲನೂ ಸೆಟ್ ಮಾಡ್ತಾ ಇದ್ದೀನಿ. ಈ ರೀತಿ ಸೆಟ್ ಮಾಡೋದ್ರಿಂದ ಫೌಂಡೇಶನ್ ನಮ್ಮ ಸ್ಕಿನ್ ಜೊತೆ ಚೆನ್ನಾಗಿ ಬ್ಲೆಂಡ್ ಆಗಿ ನ್ಯಾಚುರಲ್ ಎಫೆಕ್ಟ್ ಕೊಡುತ್ತೆ ಮೇಕಪ್ಗೆ. ನಾನು ಯೂಸ್ ಮಾಡಿದ ಫೌಂಡೇಶನ್ನು NY ಬೇ ಅವ್ರದ್ದು. ಅದ್ರ ಶೇಡ್ಸು ಅದರಲ್ಲಿ ಲಿಂಕು ಎಲ್ಲನೂ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತು ಕಮೆಂಟ್ ಸೆಕ್ಷನಲ್ಲಿ ಹಾಕಿದ್ದೀನಿ. ನೆಕ್ಸ್ಟ್ ನಾನು ಕ್ವೆರ್ಕಿ ಬ್ಯಾಡಾಸ್ ಕಾಜಲ್ ಹಚ್ತಾ ಇದ್ದೀನಿ. ನಾನು ಇದೇ ಕಾಜಲ್ನ ಆ್ಯಸ್ ಅ ಕಾಜಲ್ ಆ್ಯಸ್ ಐಲೈನರ್ ಬೋತ್ ಯೂಸ್ ಮಾಡ್ತಾ ಇದ್ದೀನಿ. ಅಂದರೆ ಫಸ್ಟ್ ನಾನು ಅದನ್ನೇ ತೊಗೊಂಡು ಕಾಜಲ್ಲಾಗಿ ಅಪ್ಲೈ ಮಾಡ್ತಾ ಇದ್ದೀನಿ. ಅದಾದಮೇಲೆ ನಾನು ಐಲೈನರ್ ಆಗಿ ಕೂಡ ಇದನ್ನೇ ಯೂಸ್ ಮಾಡ್ತಿದ್ದೀನಿ. ಇದು ಪೆನ್ಸಿಲ್ ಥರ ಇರೋದ್ರಿಂದ ಹಚ್ಚೋಕ್ಕೆ ತುಂಬ ಈಸಿ ಆಗುತ್ತೆ. ಈಗ ನಾನು ಲಿಪ್ಸ್ ಮಾಯಿಶ್ಚರೈಸ್ ಆಗಿತ್ತು, ಅದನ್ನೆಲ್ಲ ನಾನು ಒಂದು ಟಿಶ್ಯೂ ಪೇಪರಿಂದ ಒರೆಸ್ಕೊಂಡು ಈಗ ನಾನು ಕ್ವೆರ್ಕಿ ಮ್ಯಾಟ್ ಲಿಪ್ಸ್ಟಿಕ್ ಹಚ್ತಾ ಇದ್ದೀನಿ. ಈ ಶೇಡ್ ಅಂತೂ ನಂಗೆ ತುಂಬ ಫೇವ್ರೇಟ್ ಆಗಿಬಿಟ್ಟಿದೆ. ನಾನು ಫಸ್ಟ್ ಟೈಮ್ ಲಿಕ್ವಿಡ್ ಲಿಪ್ಸ್ಟಿಕ್ಸ್ನ ಟ್ರೈ ಮಾಡ್ತಾ ಇರೋದು. ತುಂಬ ಡ್ರೈ ಔಟ್ ಆಗುತ್ತೆ ಅಂತ ಹೇಳ್ತಾರೆ, ಅದರಿಂದ ನಾನು ಈ ವ್ಯಾಸ್ಲಿನ್ ಅಥವಾ ಲಿಪ್ ಬಾಮ್ನ ಫಸ್ಟ್ ಹಚ್ಚಿ ಆಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ಒರೆಸಿ ಇದನ್ನು ಹಚ್ಚೋದ್ರಿಂದ ನನಗೆ ಲಿಪ್ಸು ಡ್ರೈ ಔಟ್ ಆಗ್ತಾ ಇಲ್ಲ. ಲಿಕ್ವಿಡ್ ಲಿಪ್ಸ್ಟಿಕ್ ತುಂಬ ಇಷ್ಟ ಆಗಿದೆ. ನೀವು ಕೂಡ ಈ ಶೇಡ್ನ ಡೆಫಿನೆಟ್ಲಿ ಟ್ರೈ ಮಾಡಿ. ಕ್ಯಾನ್ ಐ ಬಾರೋ ಎ ಕಿಸ್ ಅಂತ ಈ ಶೇಡ್ ಹೆಸರು. ಇದರ ಲಿಂಕ್ಸ್ನೆಲ್ಲ ನಾನು ಹಾಕಿರ್ತೀನಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ, ನಿಮಗೆ ಗೊತ್ತಾಗುತ್ತೆ. ಸೊ ಈಗ ನನ್ನ ಬಿಂದಿ ಕೂಡ ಹಚ್ಕೊಂಡಾಗಿದೆ, ಐಲೈನರ್ ಕೂಡ ಹಚ್ಚಿದ್ದಾಯಿತು, ಕಂಪ್ಲೀಟ್ ಮೇಕಪ್ ಮುಗ್ದಿದೆ. ಈಗ ನಾನು ಹೇರ್ ಸ್ಟೈಲ್ ಏನಿಲ್ಲ, ಜಸ್ಟ್ ಒಂದು ಸೈಡಿಂದ ಇಷ್ಟು ಕೂದಲು ತೊಗೊಂಡು ಹೇರ್ ಪಿನ್ ಹಾಕ್ಕೊಂಡೆ. ಅಲ್ಲಿಗೆ ನಾನು ಕೂದಲು ಬಾಚ್ಕೊಂಡಿದ್ದು ಕಂಪ್ಲೀಟ್ ಆಯಿತು. ಮ್ಯಾಚಿಂಗ್ ಬ್ಯಾಂಗಲ್ಸ್ ನನ್ನ ಹತ್ರ ಆಲ್ರೆಡಿ ಇತ್ತು, ಅದನ್ನೇ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿ ಹಾಕ್ಕೊಂಡೆ. ಈಗ ನಾನು ಔಟ್ಫಿಟ್ನ ತೋರಿಸ್ತಾ ಇದ್ದೀನಿ. ಇದು ನಾನು ಮಾಲಲ್ಲಿ ತೊಗೊಂಡಿದ್ದು, ನ್ಯೂ ಇಯರ್ಗೆ ಅಣ್ಣ ಕೊಟ್ಟಿದ್ದು ಗೌರಿ ಹಬ್ಬದ ದುಡ್ಡಲ್ಲಿ ತೊಗೊಂಡಿದ್ದು. ಬ್ಲ್ಯಾಕ್ ಕಲರ್ ಕುರ್ತಿ ಜೊತೆ ಇದನ್ನು ತೊಗೊಂಡಿದ್ದು. ನಿಮಗೆ ಅವತ್ತು ತೋರ್ಸೋಕ್ಕಾಗಿರಲಿಲ್ಲ ನ್ಯೂ ಇಯರ್ ದಿನ ಏನೇನು ತೊಗೊಂಡೆ ಅಂತ, ಇವತ್ತು ಹಾಕ್ಕೊಂಡು ತೋರಿಸ್ತಾ ಇದ್ದೀನಿ. ಈ ಡ್ರೆಸ್ಸು ನಿಮಗೆ ಆನ್ಲೈನ್ ಕೂಡ ಸಿಗುತ್ತೆ, ಯಾಕಂದರೆ ಈ ಬ್ರ್ಯಾಂಡ್ ಎಲ್ಲ ಮಿಂತ್ರಾ ಜಬಾಂಗಲ್ಲೆಲ್ಲ ಸಿಗೋದ್ರಿಂದ ಇದ್ರಲ್ಲಿ ಎಕ್ಸಾಕ್ಟ್ ಸೇಮ್ ಡ್ರೆಸ್ದು ಲಿಂಕ್ನ ಸಿಕ್ಕಿದ್ರೆ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ, ನೀವು ಪರ್ಚೇಸ್ ಮಾಡ್ಬೋದು. ಸೊ ಈಗ ನಾನು ರೆಡಿಯಾಗಿದ್ದಾಯಿತು, ಕಾರ್ತಿಕ್ ಕೂಡ ರೆಡಿಯಾಗಿದ್ದಾರೆ. ನಾವೀಗ ಬೆಳಗ್ಗೆ 6:15 ಈಗ ಮುಹೂರ್ತಕ್ಕೆ ಹೋಗ್ತಾ ಇದ್ದೀವಿ. ಬೆಳಕಲ್ಲಿ ತೋರಿಸ್ತಾ ಇದ್ದೀವಿ ನಮ್ಮಿಬ್ಬರ ಡ್ರೆಸ್ಸು, ನನ್ನ ಮೇಕಪ್ಪು, ಹಾಗೆ ಕಾರ್ತಿಕ್ ಹೇಗೆ ರೆಡಿಯಾಗಿದೆ ಎಲ್ಲನೂ ನೀವು ನೋಡ್ಬೋದು. ಈಗ ನಾವು ಮದುವೆ ಮನೆ ಕಡೆ ಹೋಗ್ತಾ ಇದ್ದೀವಿ. ಕಾರ್ತಿಕ್ ಬೈಕ್ ತೆಗೆದು ರೆಡಿ ಮಾಡ್ತಾ ಇದ್ದಾರೆ. ರಾತ್ರಿ ಹೋಗಿದ್ದೆ ಮದುವೆ ಮನೆ, ಬೆಳಗ್ಗೆ ಕೂಡ ಅಲಂಕರಿಸಿದ್ದಾರೆ, ತುಂಬ ಚೆನ್ನಾಗಿ ಕಾಣ್ತಾ ಇದೆ. ನಿಮಗೆಲ್ಲ ತಮಿಳ್ನಾಡು ಸ್ಟೈಲ್ ಮದುವೆದು ಕೆಲವು ಕ್ಲಿಪ್ಪಿಂಗ್ಸ್ ತೋರಿಸ್ತಾ ಇದ್ದೀನಿ.
ತಾಳಿ ಕಟ್ಟೋ ಟೈಮಲ್ಲಿ ತುಂಬಾ ಕ್ರೌಡ್ ಆಗೋಗ್ಬಿಟ್ಟಿತ್ತು. ಕ್ಯಾಮ್ರಾ ತೆಗಿಯೋಕ್ಕೆ ಆಗಲಿಲ್ಲ, ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ. ಸೊ ಅದೆಲ್ಲ ಮುಗಿಸ್ಕೊಂಡು ನಾವು ಬ್ರೇಕ್ಫಾಸ್ಟಿಗೆ ಬಂದಿದ್ದೀವಿ. ಬ್ರೇಕ್ಫಾಸ್ಟ್ಗೂ ಕೂಡ ಇಡ್ಲಿ, ಉಪ್ಪಿಟ್ಟು, ಪೊಂಗಲ್ಲು ಎಲ್ಲ ಇತ್ತು. ಸೊ ತಿಂಡಿ ತಿಂದ್ಕೊಂಡು ನಾವು ಹೊರಗೆ ಬಂದಾಗ ಅವ್ರಿಗೆ ಅರುಂಧತಿ ನಕ್ಷತ್ರ ತೋರಿಸೋ ಶಾಸ್ತ್ರ ಮಾಡಿಸ್ತಾಯಿದ್ರು. ಸೊ ಅದರದ್ದು ಕೆಲವೊಂದು ಕ್ಲಿಪ್ಪಿಂಗ್ಸ್ನ ತೆಗೆದು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಗಂಡು ಹೆಣ್ಣಿಗಿಬ್ರಿಗೂ ಇನ್ನೊಂದು ಸಲ ವಿಶ್ ಮಾಡಿಬಿಟ್ಟು ನಾವು ಮನೆಗೆ ಬಂದ್ವಿ. ಕಾರ್ತಿಕ್ ಮನೆಗೆ ಬಂದು ನನಗೆ ಡ್ರಾಪ್ ಮಾಡಿಬಿಟ್ಟು ಅವರು ಆಫೀಸ್ಗೆ ಹೋದರು. ನಾವು ಯೂಶ್ವಲಿ ಊರಿಗೆ ಹೋಗೋಕ್ಕೂ ಮುಂಚೆ ಆದಷ್ಟು ಫ್ರಿಡ್ಜಲ್ಲಿರೋ ತರಕಾರಿಗಳನ್ನೆಲ್ಲ ಖಾಲಿ ಮಾಡಿಟ್ಟು ಹೋಗಿರ್ತೀವಿ, ಹಾಳಾಗಬಾರ್ದು ಅಂತ. ಸೊ ನಾವು ಬಂದಮೇಲೆ ಸ್ವಲ್ಪ ತರಕಾರಿಗಳು ಬೇಸಿಕ್ ಎಷ್ಟು ಬೇಕೋ ಅಷ್ಟೇ ಇತ್ತು. ಸೊ ಫ್ರೆಶ್ಶಾಗಿ ಇನ್ನಷ್ಟು ತರಕಾರಿಗಳು ತೊಗೊಂಡು ಬರೋಣ ಅಂತ ನಾವು ರೆಡಿಯಾಗಿ ಅಂಗಡಿಗೆ ಹೋಗ್ತಾ ಇದ್ದೀವಿ, ಸೂಪರ್ ಮಾರ್ಕೆಟ್ಗೆ. ಕಾರ್ತಿಕ್ ಆಫೀಸಿಂದ ಬಂದಮೇಲೆ ನಾವು ತರಕಾರಿ ತರಕ್ಕೆ ಹೋಗ್ತಿರೋದ್ರಿಂದ ಆಲ್ರೆಡಿ ಕತ್ಲಾಗಿದೆ. ಈಗ ನಾವು ಸೂಪರ್ ಮಾರ್ಕೆಟ್ ರೀಚ್ ಆಗಿದ್ದೀವಿ. ಇದೇ ನಾವು ತರಕಾರಿ ದಿನಸಿ ಎಲ್ಲ ತರೋ ಸೂಪರ್ ಮಾರ್ಕೆಟು. ತುಂಬ ದೊಡ್ಡದಾಗಿದೆ, ಆಲ್ಮೋಸ್ಟ್ ಎಲ್ಲ ಸಾಮಾನು ಸಿಗುತ್ತೆ. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ನಾವು ಒಂದು ಲಿಸ್ಟ್ ಮಾಡ್ಕೊಂಡೇ ಹೋಗ್ತೀವಿ ಯಾವಾಗಲೂ ಸಾಮಾನು ತರೋಕ್ಕೆ. ಈಸಿ ಆಗುತ್ತೆ, ಯಾವುದೂ ಸಾಮಾನು ಮರೆಯೋದಿಲ್ಲ, ಹಾಗೆ ಟೈಮ್ ಕೂಡ ಸೇವ್ ಆಗುತ್ತೆ ಅಂತ. ಸೊ ಎಲ್ಲ ಸಾಮಾನು ತೊಗೊಂಡು ಈಗ ಪ್ಯಾಕ್ ಮಾಡಿಸಿದ್ದೀವಿ. ಎಲ್ಲ ಕಡೆ ಪ್ಲಾಸ್ಟಿಕ್ ಕವರ್ಸ್ ಎಲ್ಲ ಬ್ಯಾನ್ ಆಗಿರೋದ್ರಿಂದ ಈ ರೀತಿ ಬಾಕ್ಸಲ್ಲಿ ನೀಟಾಗಿ ಪ್ಯಾಕ್ ಮಾಡಿಕೊಟ್ಟಿದ್ದಾರೆ. ಅವರೇ ಸಾಮಾನ ತಂದು ಕಾರಲ್ಲಿ ಇಟ್ಕೊಡ್ತಾರೆ. ಸರ್ವಿಸ್ ಎಲ್ಲ ತುಂಬ ಚೆನ್ನಾಗಿದೆ. ಅಲ್ಲಿಂದ ನಾವು ತುಂಬ ಟಯರ್ಡ್ ಆಗಿಬಿಟ್ಟಿತ್ತು ಸ್ವಲ್ಪ ಶಾಪಿಂಗ್ ಮಾಡಿ. ಸೊ ಸ್ವಲ್ಪ ಪಕೋಡ ಹಾಗೆ ಕಬ್ಬಿನ ಹಾಲು ಕುಡಿಯೋಕ್ಕೆ ಅಂತ ಬಂದಿದ್ದೀವಿ. ಈ ಸೂಪರ್ ಮಾರ್ಕೆಟ್ ಮುಂದೆನೇ ಇದೆ ಸ್ನ್ಯಾಕ್ಸ್ ಸೆಂಟರು. ಇಲ್ಲಿ ಪಕೋಡಾಸು ಹಾಗೆ ನೂಡಲ್ಸು ಎಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ. ನಾವು 5 ಗೋಲಿ ಬಜ್ಜಿ ತೊಗೊಂಡಿದ್ದೀವಿ. ನಿಮ್ಗೆ ಯಾರಿಗಾದ್ರೂ ಗೋಲಿ ಬಜ್ಜಿ ಫೇವ್ರೇಟ್ ಇದ್ದರೆ ಕಮೆಂಟ್ಸಲ್ಲಿ ಹೇಳಿ. ನನಗಂತೂ ತುಂಬಾ ಇಷ್ಟ. ಸೊ ಇಲ್ಲೇ ಚಟ್ನಿ ಕೂಡ ಇಟ್ಟಿರ್ತಾರೆ, ನಾವು ಬೇಕಾದಷ್ಟು ಸರ್ವ್ ಮಾಡ್ಕೋಬೋದು. ತುಂಬ ಟೇಸ್ಟಿಯಾಗಿತ್ತು ಗೋಲಿ ಬಜ್ಜಿ. ಈಗ ಇದನ್ನು ಟೇಸ್ಟ್ ಮಾಡಿದ್ದಾದಮೇಲೆ ಕಬ್ಬಿನ ಹಾಲು ಕುಡಿಯೋಕ್ಕೆ ಅಂತ ಬಂದಿದ್ದೀವಿ. ಇಲ್ಲಿ ಕಬ್ಬಿನ ಹಾಲಿಗೆ ಐಸ್ ಹಾಕೋದಿಲ್ಲ, ಕಬ್ಬನ್ನು ಫ್ರಿಡ್ಜಲ್ಲಿ ಇಟ್ಟಿರ್ತಾರೆ. ಸೊ ಯಾವ್ಯಾವುದೋ ಕ್ವಾಲಿಟಿ ಐಸ್ ಹಾಕೋದ್ಕಿಂತ ಇದು ಬೆಟರ್ ಆಪ್ಷನ್ನು. ಸೊ ಹೈಜಿನಿಕ್ಕಾಗೂ ಇರುತ್ತೆ. ಹಾಗೆ ಈ ಮಿಷಿನ್ನಲ್ಲಿ ಕಬ್ಬನ್ನು ಹಾಕಿ ಜ್ಯೂಸ್ ಮಾಡ್ತಾರೆ. ಆದ್ರೂ ಕೈಯಿಂದ ಮ್ಯಾನ್ಯುಯಲಿ ಮಾಡೋ ಮಿಷಿನಲ್ಲಿ ಬರೋ ಕಬ್ಬಿನ ಹಾಲು ಟೇಸ್ಟೇ ತುಂಬ ಚೆನ್ನಾಗಿರುತ್ತೆ. ಇದಕ್ಕಿಂತ ಮಿಷಿನ್ಗಿಂತ ಅದೇ ರುಚಿ ಜಾಸ್ತಿ. ಸೊ ಈಗ ಕಬ್ಬಿನ ಹಾಲು ಕೂಡ ರೆಡಿಯಾಗಿದೆ. ನಾವು ಕುಡಿದ್ಬಿಟ್ಟು ಇಲ್ಲಿಂದ ನಾವು ತರಕಾರಿ ಸೆಕ್ಷನ್ಗೆ ಹೋಗ್ತಾ ಇದ್ದೀವಿ. 2 ಸಪ್ರೇಟ್ ಮಾಡಿದ್ದಾರೆ ಇಲ್ಲಿ, ತರಕಾರಿ ಮತ್ತು ದಿನಸಿನ. ನಾವು ಯಾವಾಗಲೂ ಫಸ್ಟ್ ದಿನಸಿ ಮುಗಿಸಿ ತರಕಾರಿ ಕಡೆ ಹೋಗ್ತೀವಿ. ಇಲ್ಲೂ ಕೂಡ ಎಷ್ಟು ಬೇಕೋ ಅಷ್ಟು ತರಕಾರಿಗಳನ್ನ ತೊಗೊಂಡಿದ್ದೀವಿ. ಈಗ ಕಾರ್ತಿಕ್ ತರಕಾರಿನೆಲ್ಲ ಕಾರಲ್ಲಿ ಇಡೋಕ್ಕೆ ಅಂತ ತೊಗೊಂಡು ಹೋಗ್ತಾ ಇದ್ದಾರೆ. ತರಕಾರಿನ ಕಾಟನ್ ಬಾಕ್ಸಲ್ಲಿ ಪ್ಯಾಕ್ ಮಾಡಿದ್ರೆ ಗಾಳಿ ಆಡದೆ ಬೇಗ ಹಾಳಾಗಿಬಿಡುತ್ತೆ ಅಂತ ಅವರು ಈ ರೀತಿ ಬ್ಯಾಸ್ಕೆಟ್ನೇ ಕೊಡ್ತಾರೆ. ನೀವು ಎಲ್ಲಿ ಬೇಕೋ ಅಲ್ಲಿ ಅನ್ಲೋಡ್ ಮಾಡಿಕೊಂಡು ವಾಪಸ್ ಬ್ಯಾಸ್ಕೆಟ್ ತೊಗೊಂಡು ವಾಪಸ್ ಕೊಡೋಕ್ಕೆ ಹೋಗ್ತಾ ಇದ್ದಾರೆ ಈಗ ಕಾರ್ತಿಕ್ಕು. ಸೊ ಎಲ್ಲ ಶಾಪಿಂಗ್ ಮುಗೀತು. ನಾವು ಈಗ ವಾಪಸ್ ಮನೆ ಕಡೆ ಹೋಗ್ತಾ ಇದ್ದೀವಿ. ಈಗ ಮನೆ ಕೂಡ ರೀಚ್ ಆದ್ವಿ. ಕಾರ್ ಪಾರ್ಕ್ ಮಾಡ್ತಾ ಇದ್ದಾರೆ ಕಾರ್ತಿಕ್ಕು. ಪಾರ್ಕ್ ಮಾಡಿದ್ದಾದಮೇಲೆ ನಾವು ಪ್ಯಾಕ್ ಮಾಡಿ ತಂದಿದ್ದ ಕಾಟನ್ ಬಾಕ್ಸ್ನ ಒಳಗಿಟ್ಟು ಹಾಗೆ ತರಕಾರಿ ಕೂಡ ಒಂದು ಬ್ಯಾಗಲ್ಲಿ ಎಲ್ಲ ತುಂಬಿಕೊಂಡು ಮನೆ ಒಳಗೆ ತಗೊಂಡು ಹೋಗ್ತಾ ಇದ್ದೀವಿ. ತರಕಾರಿಗಳನ್ನ ನಾವು ತಂದ ತಕ್ಷಣ ಅನ್ಪ್ಯಾಕ್ ಮಾಡಿ ಫ್ರಿಡ್ಜಲ್ಲಿ ಇಟ್ಬಿಡ್ತೀವಿ, ಫ್ರೆಶ್ನೆಸ್ ಹೋಗಬಾರ್ದು ಅಂತ. ಸೊ ಈಗ ನಾನು ಒಂದೊಂದನ್ನೇ ಜಿಪ್ಲಾಕ್ ಬ್ಯಾಗಲ್ಲಿ ಹಾಕಿ ಟೈಟಾಗಿ ಲಾಕ್ ಮಾಡಿಟ್ಟು ಫ್ರಿಡ್ಜಲ್ಲಿ ಇಡ್ತಾ ಇದ್ದೀನಿ. ನೀವು ನಾನು ಯಾವ ಥರ ಎಲ್ಲ ಜೋಡಿಸಿರ್ತೀನಿ ಅಂತ ಆಲ್ರೆಡಿ ನಾನು ಹಳೆ ವ್ಲಾಗಲ್ಲಿ ನೋಡಿದ್ದೀರಾ. ಸೊ ಅಷ್ಟು ಡೀಟೇಲಾಗಿ ತೋರಿಸ್ತಾ ಇಲ್ಲ. ನನಗೆಲ್ಲ ಬ್ಯಾಗ್ಸಲ್ಲಿ ಹಾಕಿಟ್ಟಿದ್ದನ್ನು ಫ್ರಿಡ್ಜ್ ಒಳಗೆ ತೊಗೊಂಡೋಗಿ ಜೋಡಿಸ್ತಾ ಇದ್ದೀನಿ. ಅದಾದ ನಂತರ ನಾನು ಕರಿಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನು ಕೂಡ ನಾನು ತೋರಿಸಿದ್ದೀನಿ ಆಲ್ರೆಡಿ. ಈ ರೀತಿ ಪೇಪರಿಂದ ನಾನು ಕೆಳಗೆ ಮೇಲೆ ಕವರ್ ಮಾಡಿಡ್ತೀನಿ. ತುಂಬಾ ದಿನಗಳ ಕಾಲ ಫ್ರೆಶ್ ಆಗಿರುತ್ತೆ ಈ ರೀತಿ ಇಡೋದ್ರಿಂದ ಅಂತ ನಿಮ್ಗೆ ಆಲ್ರೆಡಿ ಗೊತ್ತು. ಸೊ ಈಗ ಕರಿಬೇವಿನ ಸೊಪ್ಪು ಬಿಡಿಸಿ ರೆಡಿ ಮಾಡಿದ್ದಾಯಿತು. ನೆಕ್ಸ್ಟ್ ನಾನೀಗ ಕೊತ್ತಂಬರಿ ಸೊಪ್ಪನ್ನು ಕೂಡ ಕ್ಲೀನಾಗಿ ಎಲ್ಲ ತೆಗೆದು ಕ್ಲೀನ್ ಮಾಡಿ ಇದೇ ರೀತಿ ಮೇಲೆ ಮತ್ತು ಕೆಳಗಡೆ ಈ ರೀತಿ ಪೇಪರಿಂದ ಮುಚ್ಚಿ ಇಡ್ತಾ ಇದ್ದೀನಿ.
ನಾನು ತರಕಾರಿಗಳನ್ನ ತುಂಬ ದಿನ ಈ ರೀತಿ ಸ್ಟೋರ್ ಮಾಡಿಡೋದು ಹೇಗೆ ಅಂತ ತೋರಿಸ್ಕೊಟ್ಟಿದ್ದ ಟಿಪ್ಸ್ನ ನೀವು ಯಾರ್ಯಾರು ಫಾಲೋ ಮಾಡಿದ್ರಿ, ನಿಮ್ಗೆ ಯಾರ್ಯಾರಿಗೆ ಹೆಲ್ಪ್ ಆಗ್ತಾ ಇದೆ ಅಂತ ನನಗೆ ಕಮೆಂಟ್ಸಲ್ಲಿ ಬರ್ದು ತಿಳಿಸಿ. ನಂಗೆ ನಿಮ್ಮ ಕಮೆಂಟ್ಸ್ ನೋಡಿದ್ರೆ ತುಂಬ ಖುಷಿಯಾಗುತ್ತೆ. ಸೊ ಅದಾಗಿದ್ದ ತಕ್ಷಣ ಎಲ್ಲನೂ ಕಾರ್ತಿಕ್ ನಾನು ಸೇರಿ ಟೇಬಲ್ ಕ್ಲೀನ್ ಮಾಡಿ ಊಟ ಮಾಡಿ ಮಲ್ಕೊಂಡ್ವಿ. ದಿನಸಿ ಓಪನ್ ಮಾಡೋ ಅಷ್ಟು ಎನರ್ಜಿ ಇರಲಿಲ್ಲ, ಟಯರ್ಡ್ ಆಗಿಬಿಟ್ಟಿದ್ವಿ. ಸೊ ನೆಕ್ಸ್ಟ್ ಡೇ ದಿನಸಿ ಬಾಕ್ಸ್ನ ಓಪನ್ ಮಾಡ್ತಾಯಿದ್ದೀವಿ. ಏನೇನು ತಂದಿದ್ದೀವಿ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಾಯಿದ್ದೀವಿ. ನಾವು ಈವ್ನಿಂಗ್ ಸ್ನ್ಯಾಕ್ಸ್ಗೆ ಫ್ರೈಡ್ ಐಟಮ್ಸ್ಗಿಂತ ಪಾಪ್ಕಾರ್ನ್ ಬೆಟರ್ ಅಂತ ಪಾಪ್ಕಾರ್ನ್ನ ಸ್ನ್ಯಾಕ್ಸ್ ಆಗಿ ತರ್ತೀವಿ. ಹಾಗೆ ಯಾವುದಾದ್ರೂ ಒಂದು ಬಿಸ್ಕೆಟ್ ಕೂಡ ತರ್ತೀವಿ. ತುಂಬ ಬಿಸ್ಕೆಟ್ಸ್ ತರೋದಿಲ್ಲ, ಒಂದೇ ಒಂದು ಪ್ಯಾಕ್ ತರ್ತೀವಿ, ಜಸ್ಟ್ ಯಾವಾಗಾದರೂ ಅಪರೂಪಕ್ಕೆ ತಿನ್ನೋಕ್ಕೆ ಅಂತ. ಅನ್ಪ್ಯಾಕ್ ಮಾಡ್ತಾನೆ ನಾನು ಬಾಕ್ಸ್ಗೂ ಕೂಡ ಅದಾದ್ರ ಬಾಟಲ್ಗೆ ನಾನು ಪೌಡರ್ಸ್ನೆಲ್ಲ ಹಾಕ್ತಾಯಿದ್ದೀನಿ. ಫಾರ್ ಎಕ್ಸಾಂಪಲ್ ನಾನು ಕಾಫಿ ಪುಡಿ ಜಾರಲ್ಲಿ ಫಿಲ್ ಮಾಡಿಡ್ತಾ ಇದ್ದೀನಿ. ಪ್ಯಾರ್ಲಲ್ಲಿ ಮಾಡಿದ್ರೆ ಬೇಗ ಆಗುತ್ತೆ ಅಂತ. ಹಾಗೆ ಕಾರ್ತಿಕ್ ನಾನು ಮಾತಾಡ್ತಾ ಮಾಡ್ತೀವಲ್ಲ, ಸೊ ಕೆಲಸ ಮಾಡಿದಾಗೆ ಅನ್ಸೋದಿಲ್ಲ. ಹಾಗೆ ನಾನು ಎಲ್ಲ ಚಿಕ್ಕ ಪ್ಯಾಕೆಟ್ಸ್ನ ನಾನು ಈ ರೀತಿ ಬಾಕ್ಸಲ್ಲಿ ಹಾಕಿ ಎತ್ತಿಟ್ಟಿರ್ತೀನಿ. ಸ್ವಲ್ಪ ಅಗಲವಾದ ಬಾಕ್ಸ್ 2 ಇದೆ. ಆ 2 ಬಾಕ್ಸಲ್ಲಿ ನಾನು ಎಕ್ಸ್ಟ್ರಾ ಪ್ಯಾಕೆಟ್ಸ್ನ ಓಪನ್ ಮಾಡದೇ ಇರೋ ಪ್ಯಾಕೆಟ್ಸ್ನ ಇಟ್ಟಿರ್ತೀನಿ. ಓಪನ್ ಮಾಡಿರೋ ಪ್ಯಾಕೆಟ್ಸ್ನ ನಾನು ಫ್ರಿಡ್ಜಲ್ಲಿ ಇಟ್ಟಿರ್ತೀನಿ. ಸೊ ಈಗ ಚಿಕ್ಕ ಪ್ಯಾಕೆಟ್ಸ್ನ ಇದರೊಳಗೆ ಜೋಡಿಸಿಡ್ತಾ ಇದ್ದೀನಿ. ಹಾಗೆ ಪ್ಯಾರ್ಲಲ್ಲಿ ಕಾರ್ತಿಕ್ಕು ಬಾತ್ರೂಮ್ ರಿಲೇಟೆಡ್ ಪ್ರಾಡಕ್ಟ್ಸ್ ಅಂದರೆ ಸೋಪು, ಫೇಸ್ ವಾಶು ಮತ್ತು ಟೂತ್ಪೇಸ್ಟು ಇದೆಲ್ಲನೂ ನಮ್ಮ ಮಿರರ್ ಮುಂದೆ ಇರೋ ಸಣ್ಣ ಟೇಬಲ್ ಮೇಲೆ ಜೋಡಿಸಿಡ್ತಾ ಇದ್ದಾರೆ. ಸೊ ಇಬ್ಬರು ಪ್ಯಾರ್ಲಲ್ಲಿ ಮಾಡೋದ್ರಿಂದ ಬೇಗ ಆಗುತ್ತೆ ಅಂತ. ಸೊ ಈಗ ಒಂದು ಬಾಕ್ಸಲ್ಲಿ ಎತ್ತಿಟ್ಟಿದ್ದಾಯಿತು, ಫಿಲಪ್ ಆಯಿತು. ಈಗ ಇನ್ನೊಂದು ಬಾಕ್ಸ್ ಕೂಡ ತಂದು ಅದರಲ್ಲೂ ಫಿಲ್ ಮಾಡ್ತಾಯಿದ್ದೀನಿ. ನೀವೆಲ್ಲರೂ ಕ್ಯಾರಮಲ್ ಪುಡಿಂಗ್ ರೆಸಿಪಿನ ಶೇರ್ ಮಾಡೋಕ್ಕೆ ತುಂಬ ರಿಕ್ವೆಸ್ಟ್ ಮಾಡ್ತಿದ್ದೀರಾ. ಆದಷ್ಟು ಬೇಗ ತೋರಿಸ್ತೀನಿ. ಹಾಗೆಯೇ ನನ್ನ ನಾನ್ ಸ್ಟಿಕ್ ಕುಕ್ವೇರ್ ಕೂಡ ತುಂಬ ಹಾಳಾಗಿತ್ತು. ನೀವೆಲ್ಲರೂ ಸಜೆಸ್ಟ್ ಮಾಡ್ತಾಯಿದ್ರಿ ಬೇರೆ ತೊಗೊಳಕ್ಕೆ. ಹಾಗೆಯೇ ವುಡನ್ ಸ್ಪ್ಯಾಚುಲಾಸ್ ಕೂಡ ಅಷ್ಟೊಂದು ಇರಲಿಲ್ಲ ನನ್ನ ಹತ್ರ. ಸೊ ಸ್ಟೀಲ್ ಸ್ಪೂನ್ಸ್ನ ಯೂಸ್ ಮಾಡ್ತಾಯಿದ್ದೆ ನಾನು ನಾನ್ ಸ್ಟಿಕ್ಕಿಗೆ. ಸೊ ಅದನ್ನು ಕೂಡ ಆರ್ಡರ್ ಮಾಡಿದ್ದೀವಿ. ಸೊ ಹೊಸ ನಾನ್ ಸ್ಟಿಕ್ ಕುಕ್ವೇರ್ ಮತ್ತು ಹೊಸ ಸ್ಪ್ಯಾಚುಲಾಸ್ ಎಲ್ಲನೂ ಆರ್ಡರ್ ಮಾಡಿದ್ದೀವಿ. ಬಂದಿದೆ ಆಲ್ರೆಡಿ ಕೂಡ. ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಪ್ರತಿಯೊಂದು ಸಾಮಾನು ತೋರಿಸಿ ಅದನ್ನು ಯೂಸ್ ಮಾಡಿ ಹೇಗೆ ಅಡುಗೆ ಮಾಡ್ತೀನಿ ಅಂತ ಕೂಡ ನೀವು ನೋಡ್ಬೋದು. ತುಂಬಾ ಕಲರ್ಫುಲ್ಲಾಗಿದೆ ನಾನು ತರಿಸಿರೋ ನಾನ್ ಸ್ಟಿಕ್ ಕುಕ್ವೇರು, ವಂಡರ್ ಶೆಫ್ ಕಂಪ್ನಿದು. ಯಾರ್ಯಾರಿಗೆ ನಾನು ಹೊಸ ನಾನ್ ಸ್ಟಿಕ್ ಕುಕ್ವೇರ್ ಸೆಟ್ ಮತ್ತು ಹೊಸ ಮಿಕ್ಸರ್ ಗ್ರೈಂಡರ್, ಚಾಪರ್ ಎಲ್ಲನೂ ನೋಡೋಕ್ಕೆ ಇಂಟ್ರೆಸ್ಟ್ ಇದೆ ಕಮೆಂಟ್ಸಲ್ಲಿ ಹೇಳಿ. ನನ್ನ ನೆಕ್ಸ್ಟ್ ವ್ಲಾಗೋಸ್ಕರ ಕಾಯ್ತಾ ಇರಿ, ಕಂಪ್ಲೀಟಾಗಿ ತೋರಿಸ್ತೀನಿ ನಿಮ್ಗೆ ಎಲ್ಲರಿಗೂ. ಹಾಗೆಯೇ ಗಟ್ಟಿ ಅವಲಕ್ಕಿ ಇಲ್ಲಿ ಸ್ವಲ್ಪ ಅಪರೂಪಕ್ಕೆ ಸಿಗೋದ್ರಿಂದ ಸ್ವಲ್ಪ ಜಾಸ್ತಿನೇ ತಂದು ಸ್ಟೋರ್ ಮಾಡ್ಕೋತೀವಿ ಸಿಕ್ಕಿದಾಗ. ಹಾಗೆಯೇ ಉಪ್ಪಿನಕಾಯಿ ಈ ಸತಿ ಗಾರ್ಲಿಕ್ ಫ್ಲೇವರ್ ತಂದಿದ್ದೀವಿ. ನನಗೂ ಗಾರ್ಲಿಕ್ ಇಷ್ಟ ಅಂತ ನಿಮ್ಗೆಲ್ರಿಗೂ ಗೊತ್ತು. ಸೊ ಅದನ್ನು ಟ್ರೈ ಮಾಡೋಣ ಅಂತ ತಂದಿದ್ದೀವಿ. ಸೊ ಬೇರೆ ಐಟಮ್ಸ್ನೂ ಕೂಡ ಎಲ್ಲ ಅದರ ಜಾಗಕ್ಕೆ ಎತ್ತಿಟ್ಬಿಟ್ಟು ಕೊನೆಯದಾಗಿ ಅಕ್ಕಿ ಡಬ್ಬಕ್ಕೆ ಟ್ರಾನ್ಸ್ಫರ್ ಮಾಡಿ ಎತ್ತಿಟ್ರೆ ನಮ್ಮ ದಿನಸಿ ಎಲ್ಲ ತಂದು ಜೋಡಿಸ್ದಂಗಾಯಿತು. ಈ ಮಾತ್ರೆ ನಾನು ಅಕ್ಕಿ ಹಾಳಾಗಬಾರ್ದು ಅಂತ ಹಾಕ್ತಾ ಇರೋದು. ಇದ್ರ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಇದು ಬರೀ ಅಕ್ಕಿಗಷ್ಟೇ ಅಲ್ಲ, ಬೇಳೆ ಕಾಳು ಯಾವುದಕ್ಕೆ ಬೇಕಾದರೂ ಹಾಕಿಡ್ಬೋದು. ಎಷ್ಟು ವರ್ಷ ಇಟ್ರೂ ಹುಳ ಆಗೋದಿಲ್ಲ ಇದು. ಸೊ ಈ ಬ್ಯಾಕ್ ಟು ರುಟೀನ್ ವ್ಲಾಗ್ ಆಫ್ಟರ್ ನಾವು ಊರಿಗೆ ಹೋಗಿ ಬಂದಮೇಲೆ ನಾವು ಹೇಗೆ ರುಟೀನ್ಗೆ ವಾಪಸ್ ಬರ್ತಾ ಇದ್ದೀವಿ ಅನ್ನೋ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಎಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಟಿಲ್ ದೆನ್, ಬಾಯ್, ಟೇಕ್ ಕೇರ್.